ಹಲೋ ಫ್ರೆಂಡ್ಸ್, ಇವತ್ತು ನಾವು ಉಲ್ಲನ್ನಿಂದ ಏನೇ ಐಟಮ್ಸ್ನ ಮಾಡೋದು ಕಲಿಯೋಣ. ಆದರೆ ಅದಕ್ಕಿಂತ ಮುಂಚೆ ಬೇಸಿಕ್ಸ್ ನಮ್ಗೆ ಬರಬೇಕು. ಅದಕ್ಕೋಸ್ಕರ ಯಾವ ಥರ ನಾವು ಮೊದಲು ಏನು ಮಾಡೋದನ್ನು ಕಲಿಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಅದಕ್ಕೆ ಫಸ್ಟು ಉಲ್ಲನ್ನು ನೀವು ಯಾವ ಥರ ಬೇಕಾದರೂ ಉಲ್ಲನ್ನ ತೊಗೊಳ್ಳಿ, ಯಾವ ಕಲರ್ ಆದರೂ ತೊಗೊಳ್ಳಿ. ಬೇಸಿಕ್ಸ್ ಕಲಿಯೋದಕ್ಕೆ ನಡೆಯುತ್ತೆ, ಸ್ವಲ್ಪ ಆದ್ರೂ ಸಾಕು. ಸೊ ಒಂದು 11 ನಂಬರ್ ಸೂಜನ್ ತೊಗೊಂಡಿದ್ದೀನಿ. ಸೂಜನ್ ಅಥವಾ ಕ್ರೋಶ ಏನು ಹೇಳ್ತೀರಾ ತೊಗೊಂಡಿದ್ದೀನಿ. ಒಂದು ಸೀಸರ್. ಇಷ್ಟಾದರೆ ನೀವು ಬೇಸಿಕ್ಸ್ನ ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇಷ್ಟಿದ್ದರೆ ಸಾಕು. ಸೊ ಇವಾಗ ಮೊದಲು ನಾವು ಕಲಿಬೇಕಾಗಿರೋದು ಚೈನ್ ಹಾಕೋದನ್ನು ಕಲಿತ್ರೆ ಆಮೇಲೆ ಅದರಿಂದನೇ ನಾವು ಯಾವುದೇ ಕ್ರೋಶ ಐಟಮ್ಸ್ ಮಾಡಬೇಕಾದ್ರೂ ಚೈನಿಂದನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಅದನ್ನು ಬೇಸಿಕಲಿ ಕಲಿಬೇಕಾಗುತ್ತೆ. ಸೊ ಅದನ್ನು ಇವಾಗ ಸ್ಟಾರ್ಟ್ ಮಾಡೋಣ. ಈ ರೀತಿ ನಾವು ಮೊದಲು ನಾಟ್ ಹಾಕ್ಕೊಂಡು ಇದು ಯಾವ ರೀತಿ ಅನ್ನೋದು ಇನ್ನೊಂದು ಸತಿ ನೋಡ್ಕೊಳ್ಳಿ. ಈ ಥರ ಈ ನಾಟ್ ಆದಮೇಲಿಂದ ಚೈನ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನಾವು ಫಸ್ಟು ಉಲ್ಲನ್ನು ಯಾವ ರೀತಿ ಹಿಡ್ಕೋಬೇಕು ಅನ್ನೋದನ್ನು ನೋಡೋಣ. ಈ ರೀತಿ ತಗೊಂಡು ಈ ಬಳ್ಳಿಲಿ ಈ ಥರ ಹಾಕ್ಕೊಂಡು ಇಲ್ಲಿ ಕೆಲವೊಂದಿಷ್ಟು ಜನ ಈ ಥರ ಸುತ್ಕೋತಾರೆ. ಬಟ್ ಅದರಿಂದ ಉಲ್ಲನ್ ಜಗ್ಗೋ ಥರ ಆಗಿ ಉಲ್ಲನ್ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಥರ ಬಂದರೆ ಈಸಿಯಾಗೂ ಇರುತ್ತೆ, ಆಮೇಲೆ ಫಾಸ್ಟಾಗೂ ನೀವು ಕ್ರೋಶ ಐಟಮ್ಸ್ನೆಲ್ಲ ಮಾಡ್ಬೋದು. ಸೊ ಇಲ್ಲಿ ಈ ಥರ ಹಿಡ್ಕೋಬೇಕು. ಈ 2 ಬಳ್ಳಿಂದ ಇದನ್ನು ಗ್ರಿಪ್ಪು ತಗೋಬೇಕು. ಸೊ ಇಲ್ಲಿಂದ ಈ ಥರ ಚೈನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಈ ಥರ ಈ ದಾರನ ಎಳ್ಕೊಂಡು ಇದ್ರ ಒಳಗಡೆಯಿಂದ ಹಾಸಿ ತಕ್ಕೋಬೇಕು. ಅದೇ ಥರ ಮಾಡ್ತಾ ಇಲ್ಲಿ ಒಂದು ಲೂಪ್ ಥರ ಆಗ್ತಾ ಹೋಗುತ್ತೆ. ನಿಧಾನವಾಗಿ ಫಸ್ಟ್ ಟೈಮ್ ಮಾಡ್ತಾ ಇರೋರು ನಿಧಾನವಾಗಿ ಮಾಡಬೇಕು. ಆಮೇಲೆ ಈ ಗ್ರಿಪ್ಪನ್ನ ಬಿಡಬಾರ್ದು. ಇಲ್ಲಿ ಗ್ರಿಪ್ ಹಿಡ್ಕೊಂಡಿದ್ರೆ ನಿಮಗೆ ಈಸಿಯಾಗಿ ಬರುತ್ತೆ. ಈ ದಾರನ ಈ ಥರ ಮಾಡಿಕೊಂಡು ಈ ಥರ ತೆಗಿಬೇಕು. ಇದಕ್ಕೆ ಚೈನ್ ಅಥವಾ ಸರಪಳಿ ಏನಂತೀರ, ಈ ಥರ ಮಾಡಬೇಕು. ಈ ಥರ ಮಾಡೋದನ್ನು ಫಸ್ಟು ನಾವು ಕಲ್ತ್ಕೋಬೇಕು. ಅದಾದಮೇಲೆ ಎಲ್ಲ ಕ್ರೋಶ ಐಟಮ್ಸ್ನು ಮಾಡೋದಕ್ಕೆ ಬರುತ್ತೆ. ಈ ಥರ ಮಾಡ್ತಾ ಹೋಗಬೇಕು. ನಿಮಗೆ ಎಷ್ಟು ಲೆಂತ್ ಬೇಕು ಆ ಲೆಂತ್ ಪ್ರಕಾರ ಇದನ್ನು ಮಾಡ್ಬೋದು. ಸೊ ಈಗ ಚೈನ್ ಹಾಕೋದನ್ನು ಕಲ್ತ್ವಿ. ಇವಾಗ ನಾವು ಕ್ರೋಶಟ್, ಸಿಂಗಲ್ ಕ್ರೋಶಟ್ ಆಮೇಲೆ ಡಬಲ್ ಕ್ರೋಶಟ್ ಕಲಿಯೋಣ. ಅಂದರೆ ಕ್ರೋಶಟ್ ಅಂದ್ರೇನು, ಸಿಂಗಲ್ ಅಂದ್ರೇನು, ಈ ಥರ ಈ ಚೈನ್ ಒಳಗಡೆನೆ ನಾವು ಹಾಕ್ಬಿಟ್ಟು ಈ ಥರ ತೆಗೆದು ಇದಕ್ಕೆ ಒಂದು ಸಿಂಗಲ್ ಕ್ರೋಶ ಅಂತ ಹೇಳ್ತಾರೆ. ಇದೇ ಡಬಲ್ ಕ್ರೋಶ ಅಂದರೆ ಈ ಥರ ತಗೊಂಡು ಈ ಥರ ಮಾಡಿ ಮೊದಲು 2 ಲೂಪ್ ತೆಗೆದು ಆಮೇಲೆ 2 ಲೂಪ್ ತೆಗೆದ್ರೆ ಈ ಥರ ಉದ್ದಕ್ಕೆ ಆಗುತ್ತೆ ಸ್ವಲ್ಪ. ಅದನ್ನು ಡಬಲ್ ಕ್ರೋಶಟ್ ಅಂತ ಹೇಳ್ತಾರೆ. ಇದರಲ್ಲಿ ಕ್ರೋಶಟಲ್ಲಿ ಡಬಲ್ ಕ್ರೋಶಟ್, ಸಿಂಗಲ್ ಕ್ರೋಶ, ಆಮೇಲೆ ತ್ರಿಬಲ್ ಕ್ರೋಶಟ್ ಅಂತ ಬರುತ್ತೆ. ಅದು ಯಾವ್ಯಾವ ಡಿಸೈನ್ಗೆ ಯಾವ್ದ್ಯಾವ್ದು ಬೇಕು ಅಂತ ನಾವು ನೋಡಿಕೊಂಡು ಹಾಕಬೇಕಾಗುತ್ತೆ. ಇವಾಗ ನಾವು ತೋರಣ ಪಟ್ಟಿ ಥರ ಹಾಕೋಣ. ಸೊ ಅದಕ್ಕೆ ಇಷ್ಟು ಉದ್ದ ಸಾಕು. ನಾನೀಗ ಇದರಲ್ಲಿ ಡಬಲ್ ಕ್ರೋಶಟ್ನ ಹಾಕ್ತಾಯಿದ್ದೀನಿ. ಈ ಚೈನ್ ಆದಮೇಲೆ ಈ ಚೈನು, ನೆಕ್ಸ್ಟ್ ಚೈನ್ಗೆ ಹಾಕ್ಕೊಂಡು ನಾವು ಈ ಥರ ತೆಗೆದವಾಗ ಇಲ್ಲಿ 3 ದಾರಗಳು ಕಾಣಿಸುತ್ತೆ ನಮಗೆ. 2ನ್ನು ಹೊರಗಡೆ ತೆಗಿಬೇಕು ಮತ್ತು ಆಮೇಲೆ 2ನ್ನು ಹೊರಗಡೆ ತೆಗಿಬೇಕು.
ಈ ಥರ ಮಾಡಿದಾಗ ಒಂದು ಕಂಬ ಥರ ಆಗುತ್ತೆ, ಕಂಬ ಅಥವಾ ಡಬಲ್ ಕ್ರೋಶೆಟ್. ನೋಡಿ ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಈ ಥರ ಹಾಕ್ತಾ ಹೋಗೋದು ಡಬಲ್ ಕ್ರೋಶೆಟ್ ಅಂತ ಹೇಳ್ತಾರೆ. ನೀವು ಇಲ್ಲಿಂದ ಇಲ್ಲಿವರೆಗೂ ಇಲ್ಲಿ ಲೂಸ್, ಈ ಥರ ಲೂಸ್ ಬಿಡ್ತಾ ಹೋಗಬೇಕು. ಆವಾಗ ನಿಮಗೆ ಇದು ಗ್ರಿಪ್ ಇರುತ್ತೆ. ಇಲ್ಲಿ ಈ ಥರ ಬಿಡ್ತಾ ಹೋಗಬೇಕು. ಈ ಥರ ಟೈಟಾಗಿ ಹಿಡ್ಕೊಂಡಿರಬೇಕು. ಹಾಕೋವಾಗ ನಿಮಗೆ ಗ್ರಿಪ್ ಸಿಗುತ್ತೆ. ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಬಂದರೂ ನೀವು ಕಮೆಂಟಲ್ಲಿ ನನಗೆ ಕೇಳ್ಬೋದು. ನಾನು ಕ್ಲಿಯರಾಗಿ ನಿಮಗೆ ಏನೇ ಡೌಟ್ ಇದ್ದರೂ ನಾನು ಮತ್ತೊಂದು ಸತಿ ವಿಡಿಯೋ ಮಾಡಿ ಹಾಕ್ತೀನಿ. ಇಲ್ಲ ಅಂದರೆ ನಿಮ್ಮ ಕಮೆಂಟ್ಸ್ ಮುಖಾಂತರ ಆನ್ಸರ್ ಮಾಡ್ತೀನಿ. ತುಂಬ ಈಸಿಯಾಗಿದೆ, ನೀವು ಆರಾಮಾಗಿ ಕಲಿಬೋದು. ಫಸ್ಟ್ ನಿಮಗೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಆದರೆ ನೀವು ಟ್ರೈ ಮಾಡ್ತಾ ಫಸ್ಟು ಚೈನ್ನ ಟ್ರೈ ಮಾಡ್ತಾ ಆಮೇಲೆ ನಿಮಗೆ ಈಸಿ ಆಗುತ್ತೆ. ಇದ್ಯಾರು ಮಾಡ್ತಾರಪ್ಪ ಅಂತ ಅನಿಸುತ್ತೆ ಫಸ್ಟು 1-2-3 ಸತಿ ಹಾಕಿದವಾಗ. ಆಮೇಲಿಂದ 1-2 ಸತಿ ನೀವು ಹಾಕಿ ಪ್ರಾಕ್ಟೀಸ್ ಆದರೆ ನಿಮ್ಮ ಕೈ ತಾನಾಗೇ ಹೋಗೋಕ್ಕೆ ಶುರುವಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಒಂದು ಪಟ್ಟಿ ಥರ ರೆಡಿ ಆಗುತ್ತೆ. ಇದರಲ್ಲಿ ನೀವು ಮುಂದ್ಗಡೆಯಿಂದ ನೀವು ಯಾವ ಥರ ಡಿಸೈನ್ಸ್ ಬೇಕೋ ಆ ಥರ ಡಿಸೈನ್ಸ್ನ ಏನು ನಾವು ಕ್ರೋಶೆಟ್ನ ಹಾಕಿರ್ತೀವಿ ಇದರಲ್ಲೇ ಚೇಂಜಸ್ಸು ಅಥವಾ ಕಮ್ಮಿ ಜಾಸ್ತಿ, ಒಂದರಲ್ಲೇ 2 ಕ್ರೋಶೆಟ್ ಹಾಕೋದು, ಆ ಥರ ಎಲ್ಲ ಮಾಡ್ತಾ ಹೋದರೆ ಬೇರೆ ಡಿಸೈನ್ಸ್ ಆಗ್ತಾ ಹೋಗುತ್ತೆ. ಸೊ ನಾವು ಮೇನಾಗಿ ಕಲಿಬೇಕಾಗಿರೋದು ಚೈನ್ ಹಾಕೋದನ್ನು, ಆಮೇಲೆ ಸಿಂಗಲ್ ಕ್ರೋಶೆಟ್ ಹಾಕೋದನ್ನು, ಡಬಲ್ ಕ್ರೋಶೆಟ್ ಹಾಕೋದನ್ನು ನಾವು ಮೇನಾಗಿ ಕಲಿಬೇಕಾಗುತ್ತೆ. ಇದನ್ನು ಇವಾಗ ಈ ರೀತಿ ಹೊಲಿಸ್ಕೊಂಡು ಹಿಂಗೆ ತೊಗೊಂಡ್ಬಿಟ್ಟು ನಾವು ಯಾವಾಗಲೂ ಫಸ್ಟಲ್ಲಿ ಕ್ರೋಶೆಟ್ನ ಹಾಕಲ್ಲ, ಇಲ್ಲಿ ಚೈನಿಂದ ಸ್ಟಾರ್ಟ್ ಮಾಡಬೇಕು. 1 2 ಇಲ್ಲಿ 2 ಚೈನ್ ನಾನು ಹಾಕ್ಕೊಂಡಿದ್ದೀನಿ. ಸೊ ಈ ಫಸ್ಟ್ ಕ್ರೋಶೆಟ್ ಮೇಲೆ ಒಂದು ಚೈನ್ ಲೈನ್ ಬರುತ್ತೆ, ಅದನ್ನು ನಾವು ಒಂದು ಡಬಲ್ ಕ್ರೋಶೆಟ್ ಥರ ತೊಗೋತೀವಿ. ಅದರ ನೆಕ್ಸ್ಟಿಂದ ನಾವು ಡಬಲ್ ಕ್ರೋಶೆಟ್ ಹಾಕೋದಕ್ಕೆ ಶುರು ಮಾಡ್ತೀವಿ. ಅದರಿಂದ ನಿಮಗೆ ಕ್ಲೀನಾಗಿ ಒಂದೇ ಸ್ಟ್ರೇಟ್ ಲೆವೆಲಲ್ಲಿ ಬರುತ್ತೆ. ಇಲ್ಲಾಂದರೆ ಸ್ವಲ್ಪ ಹೇರಪೇರ ಆಗುತ್ತೆ. ಇದೇ ಥರ ಸ್ಟೆಪ್ ಬೈ ಸ್ಟೆಪ್ ಲೈನ್ ಬೈ ಲೈನ್ ಹಾಕ್ತಾ ಹೋದರೆ ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಿಗೆ ನೀವು ನಿಲ್ಲಿಸ್ಕೊಂಡ್ರೆ ನಿಮಗೆ ತೋರಣ ಪಟ್ಟಿ ರೆಡಿ ಆಗುತ್ತೆ. ನಿಮಗೆ ಯಾವುದೇ ಥರ ಡಿಸೈನ್ ಬೇಕಿದ್ದರೂ ಅಥವಾ ನೀವು ಏನೇ ಕಲಿಬೇಕಾಗಿದ್ದರೂ ಕಮೆಂಟ್ ಮಾಡಿದ್ರೆ ನೀವು ಇದರಲ್ಲಿ ಈ ಕ್ರಾಫ್ಟಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ನೀವು ಕಮೆಂಟ್ಸ್ ಮಾಡಿದ್ರೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿಬಿಟ್ಟು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಬೇಸಿಕ್ಸ್ ಫ್ರೆಂಡ್ಸ್. ನೀವು ಇದನ್ನು ಕಲಿತ್ರೆ ನೀವು ಯಾವುದೇ ರೀತಿದು, ಇವಾಗ ಯೂಟ್ಯೂಬಲ್ಲಿ ತುಂಬ ಚಾನಲ್ಸ್ ಇದೆ, ಆ ಚಾನಲ್ಸ್ನ ನೋಡಿಕೊಂಡು ನೀವು ಹಾಕೋಬೋದು. ಅಥವಾ ನನ್ನ ಚಾನಲ್ನೇ ನೀವು ಫಾಲೋ ಮಾಡ್ತಾ ಹೋದರೆ ನಿಮಗೆ ವೆರೈಟಿ ಆಗಿರೋ ತೋರಣಗಳನ್ನ ಅಥವಾ ಬ್ಯಾಗು ಇನ್ನೂ ಮುಂತಾದ ಐಟಮ್ಸ್ನ ನಾನು ಮಾಡೋದನ್ನು
ಹೇಳ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಸೊ ಇವಾಗ ಬೇಸಿಕ್ಕಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇದನ್ನು ನೀವು ಹಾಕೋದನ್ನು ಮೊದಲು ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.